ಇದ್ರೆ ಒಳ್ಳೇದಾಗುತ್ತೆ ಅಂತ ಹೇಳು. ಭಯಪಟ್ಬಿಡಿ, 4 ದಿನ ನಡೆಯುತ್ತೆ ನಾನು ಮೊನ್ನೆ ಒಳ್ಳೇದಾಗುತ್ತೆ, ತೊಂದರೆ ಇಲ್ಲ ನನಗೆ, ದಯಮಾಡಿಸಿ ಬದಲಿಗೆ. ಅದರಲ್ಲೇ ಒಳ್ಳೇದಾಗುತ್ತೆ, ನೀವು ಒಳ್ಳೇದಾಗ್ಬೇಕು, ಏನಂತ ಗೊತ್ತಾಗ್ಬೇಕಲ್ಲ. ಮಕ್ಕಳು ಬಂದಿದ್ದಾರೆ, ಅವ್ರು ಏನು ಉತ್ತರ ಕೊಡ್ತೀವಿ ಉತ್ತರ ಕೊಡು. ನಿಮ್ಮ ಮೆಸೇಜ್ ಮಾಡಿದ್ದಾರೆ, ಒಳ್ಳೇದಾಗಿದೆ, ಮುಂದೂ ಕೂಡ ಒಳ್ಳೇದಾಗ್ಬೇಕು ತಾನೆ. ಮಾಡಿಸ್ಕೊಬೇ, ನೀನು ಸುಮ್ಮನೆ ಇಟ್ಕೊಂಡ್ರೆ ಏನು ಅರ್ಥ ಮಾಡ್ಕೋಬೇಕು. ಫೋನ್ ಆಫ್ ಮಾಡಿ ನಿನ್ನಿಂದ ಒಳ್ಳೇದಾದ್ಮೇಲೆ ನೀನೇ ಅದಕ್ಕೆ ಜವಾಬ್ದಾರಿ, ಬೇರೆ ಯಾರು ಜವಾಬ್ದಾರಿ ಇಲ್ಲ. ನೀನು ಹೆಸರಿಕೆ ಮಾಡಿದ್ರೆ ಅಂತಂದ್ಮೇಲೆ ಅದು ಅಣ್ಣದಿನ ದಾರಿ ಕೊಟ್ಟಿದೆ ಅಂತಂದ್ರೆ ದಾರಿನ ಕಾಪಾಡೋ ಜವಾಬ್ದಾರಿ ನಿಂದು. ಏನು ತೊಂದರೆ ಆಗಿಲ್ಲ ನನಗಿದ್ರೆ, ತೊಂದರೆ ಇಲ್ಲ, ಆಗಲೇ ಒಳ್ಳೇದಾಗುತ್ತೆ ಅನ್ನಂಗಿದ್ರೆ, 4 ದಿನ ತಡವಾಗುತ್ತೆ ಅನ್ನಂಗಿದ್ರೆ ದಯಮಾಡಿಸಿ ಬದಲಿಗಡೆ. ಅವ್ರೆ ಅಡವಾಸ್ತಿ ಕೇಳಿಲ್ಲ, ಈ ವಜ್ರ ಬಿಡಿಯೋರಿಗೆ ಕೇಳಿಲ್ಲ, ಕೇಳಿರೋದೇನು 4 ಜೊತೆ ನಾವು ಬದುಕಬೇಕು, ತಿನ್ನಬೇಕು, ನನ್ನ ದಾರಿ ಮಾಡಿಕೊಟ್ಟಿದ್ದು ಮತ್ತೆ ಪುನಃ ಯಾವ್ದು ಕೂಡ ತೊಂದರೆ ಆಗ್ಬಾರ್ದು. ನಿನ್ನ ಮಕ್ಕಳನ್ನ ನೀನೇ ಕೈ ನಡೆಸ್ಬೇಕು, ಬೇರೆ ನಡೆಸೋಕೆ ಸಾಧ್ಯ ಇಲ್ಲ. ನೀನು ಕೊಟ್ಟಿದ್ದು ಯಾವುದು ಕೂಡ ಚಿಕ್ಕದಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಏನೇ ಕೊಟ್ಟೆಪ್ಪ ಇವತ್ತು ನೀನು ಕಿತ್ಕೊಂಡಿಲ್ಲ, ಅದರಲ್ಲೇ ಆಗುತ್ತೆ ಹೋಗಪ್ಪ ಅನ್ನಂಗಿದ್ರೆ ಒಳ್ಳೇದು ಮಾಡ್ಕೊಂಡು ಕೊಡು. ಇಲ್ಲ ನೀನು ಪಾಲಿಸಿದ ನಾನು ಇನ್ನೇನು ಮಾಡಕ್ಕಲ್ಲ, ನೀನು ತೋರಿಸಿದ ದಾರಿಲ್ಲ ಅಂತ ಹೇಳಿದ್ದೀನಿ.